ಶಿವಮೊಗ್ಗದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಕೈ ಕಮಲ ನಡುವೆ ಫೈಟ್ ಶುರುವಾಗಿದೆ. ಅಭಿವೃದ್ಧಿ ವಿಚಾರ ಸಮಸ್ಯೆ ಇತ್ಯರ್ಥ ವಿಳಂಬದ ಹೆಸರಲ್ಲಿ ಕೆಸರೆರಚಾಟ ನಡೀತಾ ಇದೆ. ನೋಡಿ, ಈಗ ಶಿವಮೊಗ್ಗದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಕೈ ಕಮಲ ನಾಯಕರು ಫೈಟ್ ಶುರು ಮಾಡಿಕೊಂಡಿದ್ದಾರೆ. ಅಭಿವೃದ್ಧಿ ವಿಚಾರ ಸಮಸ್ಯೆ ಇತ್ಯರ್ಥ ವಿಳಂಬದ ಹೆಸರಲ್ಲಿ ಕೆಸರೆರಚಾಟ ಶುರುವಾಗಿದೆ. ಕಾಂಗ್ರೆಸ್ ವಕ್ತಾರ ಮತ್ತು ಬಿಜೆಪಿ ಸಂಸದರ ನಡುವೆ ಮಾತಿನ ಜಟಾಪಟಿನ ನಡೆದು ಹೋಗಿದೆ. ಆಯನೂರು ಮಂಜುನಾಥ್ ವರ್ಸಸ್ ಸಂಸದ ಬಿ.ವೈ. ರಾಘವೇಂದ್ರ ನಡುವೆ ವಾಗ್ಯುದ್ಧ ನಡೆದಿದೆ. ಸಂಸದರ ವಿರುದ್ಧ ಆಯನೂರು ಮಂಜುನಾಥ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರಾವತಿಯ ವಿಐಎಸ್ಎಲ್ ವಿಚಾರಕ್ಕೆ ಮತ್ತೆ ಸಂಸದರು ಪತ್ರ ವ್ಯವಹಾರವನ್ನು ಮಾಡ್ತಿದ್ದಾರೆ. ಚುನಾವಣೆ ಹೊಸ್ತಿಲಲ್ಲಿ ಇದೀಗ ಪತ್ರ ವ್ಯವಹಾರವನ್ನು ಇವರು ಆರಂಭಿಸಿದ್ದಾರೆ. ಇದು ಕೇವಲ ಚುನಾವಣೆ ಗಿಮಿಕ್. ಕಳೆದ 8-9 ವರ್ಷಗಳಿಂದ ಇದೇ ಪತ್ರ ವ್ಯವಹಾರ ಮಾಡ್ತಾ ಇದ್ದಾರೆ ಅಷ್ಟೇ. ತುಮಕೂರು ಶಿವಮೊಗ್ಗ ಚತುಷ್ಪಥ ರಸ್ತೆ ಆಮೆಗತಿಯಲ್ಲಿ ಸಾಗ್ತಾ ಇದೆ, ಕುಂಟುತ್ತಾ ಹೋಗ್ತಾ ಇದೆ. ಯಾಕೆ ಕಾಮಗಾರಿ ವೇಗವಾಗಿ ನಡೀತಿಲ್ಲ? ಸಂಸದರು ಹೇಳಬೇಕಲ್ವಾ, ಮಾಡಿಸ್ಬೇಕಲ್ವಾ, ನಿಮ್ಮ ಜವಾಬ್ದಾರಿ ಅಲ್ವಾ? ಶರಾವತಿ ಸಂತ್ರಸ್ತರ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ ಅಂಥೇಳಿ ಆಯನೂರು ಈಗ ಕಿಡಿಕಾರಿದ್ದಾರೆ. ಇನ್ನು ಆಯನೂರು ಮಂಜುನಾಥ್ಗೆ ತಿರುಗೇಟು ನೀಡಿದ್ದಾರೆ ಸಂಸದ ಬಿ.ವೈ. ರಾಘವೇಂದ್ರ. ಕಾಂಗ್ರೆಸ್ ವಕ್ತಾರರ ಹುದ್ದೆ ಸಿಕ್ಕಿದ ಮಾತ್ರಕ್ಕೆ ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ ಅವರು. ಆಯನೂರು ಮಂಜುನಾಥ್ ವಿರುದ್ಧ ರಾಘವೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾರ್ಖಾನೆಗಳು ಮುಚ್ಚೋಗ್ತಾ ಇರಬೇಕಾದ್ರೆ ಹೊಸ ಸ್ಟೀಲ್ ಪ್ಲಾಂಟಿಗೋಸ್ಕರ 1,500 ರೂಪಾಯಿನ ಸಚಿವ ಪ್ರಧಾನಿ ಅವರು ಕೊಟ್ರೆ ಅದನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಒಬ್ಬರೊಬ್ರು ಸಂಸದರು ಮಾಡಲಿಲ್ಲ. ನಮ್ಮ ಜಿಲ್ಲೆಗೆ ಅನ್ಯಾಯ ಆಗುತ್ತಾ ಇದ್ರೆ ನಮ್ಮ ಜಿಲ್ಲಾ ನಾಯಕರುಗಳು, ರಾಜ್ಯ ನಾಯಕರುಗಳು, ಸಂಸದರು ಯಾರು ಪ್ರತಿಭಟಿಸಲೇ ಇಲ್ಲ. ಕಳೆದ ಬಾರಿ ಅಮಿತ್ ಶಾ ಅವರು ತೀರ್ಥಹಳ್ಳಿಯಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶದಲ್ಲಿ ಏನು ಹೇಳಿದವರು? ಅಡಿಕೆ ಸಂಶೋಧನಾ ಕೇಂದ್ರವನ್ನ ಕೂಡಲೇ ಪ್ರಾರಂಭ ಮಾಡ್ತೇವೆ ಹೇಳಿ ಎಷ್ಟು ವರ್ಷ ಆಯ್ತು? ಯಾಕೆ ನಮ್ಮ ಅಡಿಕೆ ಬೆಳೆಗಾರರಿಗೆ ಮೋಸವನ್ನ ಮಾಡಿದ್ರಿ ನೀವು? ಮತ ತೆಗೆದುಕೊಂಡಕ್ಕೋಸ್ಕರ ಕರ್ನಾಟಕದ ಜನತೆಗೆ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾರೆ, ನಮಗೆ ವಂಚಿಸ್ತಾ ಇದ್ದೀರಿ. ಶರಾವತಿ ಮುಳುಗಡೆಯವರ ಪ್ರಶ್ನೆ ಬಂದಾಗ ನ್ಯಾಯಾಲಯದ ಕಡೆ ಕೈ ತೋರಿಸ್ತೀರಾ? ಅರೆ, ನೀವೇ ಮಾಡಬಹುದಾದಂತ ಕಾರ್ಯಗಳನ್ನ ಯಾಕೆ ಮಾಡಲಿಲ್ಲ? ನಮ್ಮ ರಾಜ್ಯಕ್ಕೆ, ಜಿಲ್ಲೆಗೆ ಮೇಲ್ನೋಟಕ್ಕೆ ಕಣ್ಣಿ ಕಾಣುತ್ತೆ ಇಂಥ 100 ಪಟ್ಟಿಯನ್ನು ಮಾಡಬಹುದು. ಮೊನ್ನೆ ಇತ್ತೀಚೆಗೆ ಸಂಸದರು ಹೇಳಿದ್ರು, ದಿನಕ್ಕೆ 25 ಕಿಲೋಮೀಟರ್ NH ಆಗುತ್ತಾ ಇದೆ. ತುಮಕೂರು ಶಿವಮೊಗ್ಗದ ಮಧ್ಯೆ ಎಷ್ಟು ಕಿಲೋಮೀಟರ್ ಇದೆ, ಎಷ್ಟು ವರ್ಷದಿಂದ ನಡೀತಾ ಇದೆ ಅದು? ದಿನಕ್ಕೆ 25 ಕಿಲೋಮೀಟರ್. ಯಾಕೆ ತುಮಕೂರು ಶಿವಮೊಗ್ಗದ ಮಧ್ಯೆ NH ಪೂರ್ಣಗೊಳ್ಳಿಲ್ಲ ಇನ್ನು? ಭದ್ರಾವತಿಯಲ್ಲಿ ಇರ್ತಕ್ಕಂಥ ಫ್ಲೈಓವರ್ ಕಳೆದ 4-6 ವರ್ಷಗಳಿಂದ ಜನ ನೇರ ಭದ್ರಾವತಿಗೆ ಹೋಗಂಗೆ ಇಲ್ಲ. ಬಿಳಿಕಿಯ ಮೇಲೆ ಸುತ್ತಕೊಂಡು ಹೋಗ್ಬೇಕು ಅಥವಾ ಬೈಪಾಸ್ ಮೇಲೆ. ಅದನ್ನು ಪೂರ್ಣಗೊಳಿಸಲೇ ಇಲ್ಲ. ನಾನು ಹಿಂದೊಮ್ಮೆ ಹೇಳಿದಾಗೆ ಶಿವಮೊಗ್ಗದ ಫ್ಲೈಓವರ್ಗಳು ಕಡೆಗೆ ಬೆರಳು ತೋರಿಸಿ ಮಾತಾಡ್ಬೇಕಾದಾಗ ಬರೇ ಕಾಂಗ್ರೆಸ್ ಅನ್ನು ವಕ್ತಾರ ಆಗಿದ್ರೆ ಏನೋ ಹೇಳ್ಕೊಂತಾರೆ ಅಂತ ಬಿಡ್ಬೋದು. ಅದು ಸುಮಾರು ಒಂದು ತಲೆಮಾರು ಬಿಜೆಪಿಯ ಕಾರ್ಯಕರ್ತಿದ್ದಂಥವ್ರು ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಅವತ್ ಮಾತಾಡಿದಂತ ರೆಕಾರ್ಡು ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಮುಂದಿದೆ. ಹಾಗಾಗಿ ಯಾವುದೋ ಒಂದು ಹುದ್ದೆಯನ್ನ ಕಾಂಗ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಆ ವಕ್ತಾರರ ಪೋಸ್ಟ್ಗೋಸ್ಕರ ಏನೇನೋ ಮಾತಾಡೋದು ಬಿಟ್ಟು ತಮ್ಮ ಕಾಂಗ್ರೆಸ್ಸಿನ ಏಳಿಗೆಗೋಸ್ಕರ ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ, ಆದ್ರೆ ನಮ್ಮ ಕಡೆ ಬೆರಳು ತೋರಿಸುವಂತ ಒಂದು ಯಾವುದೇ ಒಂದು ಪ್ರಯತ್ನವನ್ನ ಮಾಡುವಂತ ಅವಶ್ಯಕತೆ ಇಲ್ಲ, ನಿಮ್ಮಿಂದ ಕಲಿಯುವಂಥದ್ದು ಅವಶ್ಯಕತೆ ಇಲ್ಲ. 4 ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ. ಅಡಿಕೆ ಸಂಶೋಧನಾ ಕೇಂದ್ರ ವಿಚಾರದಲ್ಲಿ, ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ, ಭದ್ರಾವತಿ ಮೇಲ್ಸೇತುವೆ ಬಗ್ಗೆ, ವಿಎಸ್ಎಲ್ ಬಗ್ಗೆ, ಶರಾವತಿ ಬಗ್ಗೆ ಯಾವ ನೈತಿಕತೆ ಇಟ್ಕೊಂಡು ಇದನ್ನ ಕಾಂಗ್ರೆಸ್ಸಿನ ಕಡೆಯಿಂದ ತಾವು ಈ ಪ್ರಶ್ನೆ ನಮಗೆ ಕೇಳ್ತಾ ಇದ್ದೀರಿ? ಅಥವಾ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳಿದ್ದಾಗ ತಾವು ಇಷ್ಟು ವರ್ಷ ಈ 4 ಸ್ಥಾನದಲ್ಲಿದ್ದಂಥವ್ರು ಇವತ್ತು ಯಾವ ಇದ್ರ ಮೇಲೆ ನಮ್ಮನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ? ನಮಗೂ ಕೂಡ ನೋವಿದೆ. ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ನಮ್ಮ ದೌರ್ಭಾಗ್ಯ ಇವತ್ತು ಕೂಡ
ಈ ರಾಜ್ಯ ಆಡಳಿತ ಮಾಡಿದಂಥ ಎಷ್ಟು ವರ್ಷ ಯಾರ ರಾಜಕಾರಣಿಗಳು ಆಡಳಿತವನ್ನು ನಡೆಸುವಂತೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ಇದೇ ಸನ್ಮಾನಿಸಿದ ಯಡಿಯೂರಪ್ಪನವರು ಇದೇ 2 ವರ್ಷ ಕೆಳಗೆ ಮುಖ್ಯಮಂತ್ರಿಗಳು ಆಗೋಕ್ಕಿಂತ ಮೊದಲು 5 ವರ್ಷ ಅವರೇ ಇದ್ರಲ್ಲ, ಸಿದ್ದರಾಮಯ್ಯನವರು ಇದ್ರಲ್ಲ. ಈ ರಾಜ್ಯದಲ್ಲಿ 2-3 ಜನ ಮುಖ್ಯಮಂತ್ರಿಗಳು ಕೂಡ ಆಗಿದ್ರು, ಯಡಿಯೂರಪ್ಪನವರು ಕೂಡ ಆಗಿದ್ರು. ಕಾನೂನು ಎಲ್ರಿಗೂ ಒಂದೇ. ಆದರೆ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಿಮಗೆ ರಕ್ಷಣೆ ಇದ್ದಾಗ, ಇದೇ ಶರಾವತಿ ಮುಳುಗಡೆ ಫಾರೆಸ್ಟ್ ರೈಟ್ ಆಕ್ಟ್ 1970 ಮತ್ತಷ್ಟು ಮಾಹಿತಿ ನವೀನ್ ನೀಡ್ತಾರೆ. ನವೀನ್, ನೋಡ್ತಾ ಇದ್ದೀವಿ ಆಯನೂರು ವರ್ಸಸ್ ರಾಘವೇಂದ್ರ ನಡುವಿನ ಮಾತಿನ ಜಟಾಪಟಿ. ಅಂದರೆ ಈಗ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಸಹಜವಾಗಿ ಒಂದು ಆರೋಗ್ಯಕರವಾಗಿ ಚರ್ಚೆ ನಡೀತಾ ಇದೆ. ಜನರಿಗೆಲ್ಲವೂ ಕೂಡ ಗೊತ್ತಾಗಬೇಕು ಸತ್ಯ ಏನು ಅಂತ. ಬಟ್ ಇದು ಹೀಗೆ ಇನ್ನೂ ಮುಂದೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ಬೋದಾ, ಇನ್ನೂ ಹೆಚ್ಚಿನ ಚರ್ಚೆಗಳಾಗ್ಬೋದಾ ಅಂತ ಹೀಗೆ? ಖಂಡಿತವಾಗ್ಲೂ ಪ್ರಭು, ಯಾಕಂದ್ರೆ ಲೋಕಸಭಾ ಚುನಾವಣೆ ಹೊಸ್ತಿನಲ್ಲಿ ಈಗ ರಾಜಕೀಯ ಚಟಾಪಟಿಗಳು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನಡೀತಾ ಇರೋದು. ಯಾಕಂದ್ರೆ ಒಂದು ಕಡೆ ಈಗ ಅಭಿವೃದ್ಧಿಯ ಕ್ರೆಡಿಟ್ ಅನ್ನ ತಾವು ತೆಗೆದುಕೊಳ್ಳಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಇದೇ ಕಾರಣಕ್ಕಾಗಿ ಎಲ್ಲಾ ನಾಯಕರುಗಳ ನಡುವೆ ಒಂದಿಷ್ಟು ಚರ್ಚೆ, ವಾಗ್ವಾದ, ಜಟಾಪಟಿಗಳು ಕೂಡ ನಡೀತಾ ಇರುವಂತದ್ದು. ಅದರಂತೆ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಒಂದು ಕಡೆ ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಶರಾವತಿ ಸಂತ್ರಸ್ತರ ಸಮಸ್ಯೆ ಕಳೆದ 5-6 ದಶಕದಿಂದ ಇರುವಂತದ್ದು. ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲೂ ಕೂಡ ಸಾಕಷ್ಟು ಕಾಮಗಾರಿಗಳು ನಿಧಾನವಾಗಿ ನಡೀತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ಆಯನೂರು ಮಂಜುನಾಥ್ ಅವರು, ಕಾಂಗ್ರೆಸ್ನ ವಕ್ತಾರ ಅಂತ ಆಯನೂರು ಮಂಜುನಾಥ್ ಅವರು ಒಂದು ಸುದ್ದಿಗೋಷ್ಠಿ ನಡೆಸುವ ಮೂಲಕ ಬಿಜೆಪಿ ನಾಯಕರ ವಿರುದ್ಧ, ಯಾಕಂದ್ರೆ ಒಂದು ಕಡೆ ಈಗ ಕೇವಲ ಹೇಳಿಕೆಗಳ ವಿಚಾರದಲ್ಲಿ ಇವರು ಟೀಕೆ ಟಿಪ್ಪಣಿ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಈಗ ಶರಾವತಿ ಸಂತ್ರಸ್ತ ಸಮಸ್ಯೆ ಕೂಡ ಹಲವು ದಶಕದಿಂದ ಬಗೆಹರಿಸಿಲ್ಲ. ಸಂಸದರಾಗಿ 2 ಅವಧಿ ಕೆಲಸವನ್ನ ಮಾಡಿದ್ರು ಕೂಡ ರಾಘವೇಂದ್ರ ಅವರು ಅದಕ್ಕೆ ಪರಿಹಾರ ಕೊಡೋ ಕೆಲಸವನ್ನ ಮಾಡಿಲ್ಲ. ಕೇವಲ ಅದ್ರ ಜೊತೆಗೆ ಶಿವಮೊಗ್ಗದ ಭದ್ರಾವತಿ 2 ಕಂದುಗಳಿದಂತ VSIL ಮತ್ತೆ MTM ಕಾರ್ಖಾನೆ ಮುಚ್ಚೋಯ್ತು. VSIL ಕಾರ್ಖಾನೆ ವಿಚಾರದಲ್ಲಿ ಕಳೆದ 9 ವರ್ಷಗಳಿಂದ ಸಂಸದರು ಪತ್ರವನ್ನ ಬರೀತಾ ಇದ್ದಾರೆ. ಇದೀಗ ಮತ್ತೆ ಚುನಾವಣೆ ಹತ್ರ ಬರುವಂತ ಸಂದರ್ಭದಲ್ಲಿ ಏನು ಪತ್ರ ಬರೆದು ಅಮಿತ್ ಶಾ ಅವರು ಕೂಡ ಕೇಂದ್ರ ಉಕ್ಕು ಸಚಿವರಿಗೆ ಪತ್ರ ಬರೆಯೋ ಕೆಲಸವನ್ನ ಮಾಡಿದ್ರೆ ಕೇವಲ 9 ವರ್ಷದಿಂದ ಪತ್ರ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಇದನ್ನ ಬಿಟ್ಟರೆ ಬೇರೆ ಕೆಲಸಗಳಾಗ್ತಾ ಇಲ್ಲ. ಜೊತೆಗೆ ಈಗ ಒಂದು ಕಡೆ ಸಂಸದರು ಹೇಳ್ತಾರೆ ರಾಜ್ಯದಲ್ಲಿ ಪ್ರತಿನಿತ್ಯ 25 ಕಿಲೋಮೀಟರ್ ರಸ್ತೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಶಿವಮೊಗ್ಗ ತುಮಕೂರು ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ರಸ್ತೆ ಏನಾಗ್ತಾ ಇದೆ, ಅದು ಕಳೆದ 4-5 ವರ್ಷಗಳಿಂದ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಹೀಗಾದ್ರೆ ಯಾವ ರೀತಿಯಲ್ಲಿ ಇವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ? ಕೇವಲ ಪತ್ರ ವ್ಯವಹಾರ ಮಾಡ್ಕೊಂಡು ಕಾಲವನ್ನ ಕಳೆದಂತೆ ಟೀಕೆ ಮಾಡೋ ಕೆಲಸವನ್ನ ಮಾಡಿದ್ರು. ಇದೇ ವಿಚಾರವಾಗಿ ಶಿವಮೊಗ್ಗ ಸಂಸದ BY ರಾಘವೇಂದ್ರ ಅವರಿಗೆ ಆಯನೂರು ಮಂಜುನಾಥ್ ಅವರಿಗೆ ತಿರುಗೇಟನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನೀವು ಏನು ಕಾಂಗ್ರೆಸ್ ವಕ್ತಾರರ ಹುದ್ದೆಯನ್ನ ಉಳಿಸ್ಕೊಳ್ಳಿಕ್ಕೆ, ನಾಯಕರನ್ನ ಮೆಚ್ಚಿಸಲಿಕ್ಕೆ ಮಾತಾಡೋ ಕೆಲಸವನ್ನ ಮಾಡಬಾರ್ದು. ನೀವು ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಕೂಡ ಹಿಂದೆ ಇದೇ ಬಿಜೆಪಿ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ನೀವು ಮಾತಾಡಿರುವಂತಹ ಏನು ದಾಖಲೆಗಳು ನಮ್ಮ ಬಳಿ ಈಗಲೂ ಕೂಡ ಇದಾವೆ. ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಸಂಸದರಾಗಿ ನಾನು ಹಿಂದೆ ಉಳಿದಿಲ್ಲ. ಪ್ರಮುಖವಾಗಿ ಶಿವಮೊಗ್ಗ ತುಮಕೂರು ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲೂ ಕೂಡ, ಯಾಕಂದ್ರೆ ಒಂದು ಕಡೆ ರಾಜ್ಯ ಸರ್ಕಾರದಿಂದ ಭೂಮಿ ಸ್ವಾಧೀನಪಡಿಸುವಂತ ಕೆಲಸ ಬಾಕಿ ಇದೆ. ನಿಮಗೆ ಸಾಧ್ಯ ಆದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಶಿವಮೊಗ್ಗ ಭಾಗದಲ್ಲಿ ಏನು 4th phase ಅಲ್ಲಿ ಕಾಮಗಾರಿ ಆಗ್ತಿದೆ, ಅಲ್ಲಿ ಒಂದಷ್ಟು ನೀವು ರಾಜ್ಯ ಸರ್ಕಾರದ ಭೂಮಿಯನ್ನು ಸ್ವಾಧೀನಪಡಿಸಿಕೊಡಿ, ಅಭಿವೃದ್ಧಿ ಕೆಲಸವನ್ನ ನಾನು ಮಾಡಿಕೊಡ್ತೇನೆ. ಜೊತೆಗೆ VSI ವಿಚಾರದಲ್ಲೂ ಕೂಡ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಜೊತೆಗೆ ಶರಾವತಿ ಸಂತ್ರಸ್ತರ ವಿಚಾರದಲ್ಲೂ ಕೂಡ ಕೇವಲ ಪತ್ರ ವ್ಯವಹಾರವನ್ನ ಮಾಡಿಲ್ಲ. ರಾಜ್ಯ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಬೇಕು, ರಿಟರ್ನ್ ಹಾಕ್ಬೇಕು. ಆ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಲ್ಲ. ಕೇವಲ ಟೀಕೆ ಮಾಡ್ಲಿಕ್ಕೆ, ಕಾಂಗ್ರೆಸ್ ವಕ್ತಾರರಾಗಿ ಗುರುತಿಸಿಕೊಳ್ಳೋ ಕೆಲಸಕ್ಕಾಗಿ ನಮ್ಮನ್ನ ಟೀಕೆ ಮಾಡ್ಬಿಟ್ಟು ಅಭಿವೃದ್ಧಿ ವಿಚಾರವನ್ನ ಗಮನಿಸಿ ಅಂತೇಳಿ ರಾಘವೇಂದ್ರ ಕೂಡ ತಿರುಗೇಟನ್ನ ಕೊಟ್ಟಿರುವಂತದ್ದು. ಚುನಾವಣೆ ಹೊಸ್ತಿನಲ್ಲಿ ಈ ರೀತಿಯ ನಾಯಕರ ಜಟಾಪಟಿ ಒಂದು ಕಡೆ ಜನರ ಗಮನ ಕೂಡ ಸೆಳೀತಾ ಇರುವಂತದ್ದು. ಜೊತೆಗೆ ಒಂದು ಆರೋಗ್ಯಕರ ಚರ್ಚೆ ಕೂಡ ಕಾರಣ ಆಗ್ತಿರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ. ಕಾಂಗ್ರೆಸ್ ವಕ್ತಾರ ಆಯನೂರು ಮಂಜುನಾಥ್, ಸಂಸದ BY ರಾಘವೇಂದ್ರ ನಡುವಿನ ಜಟಾಪಟಿ ಇದು. ನೋಡಿ, ಇದೇನು ವೈಯಕ್ತಿಕವಾದಂಥ ಟೀಕೆ ಇಲ್ಲ, ಬೈಗಳ ಇಲ್ಲ, ಅಥವಾ ನಿಂದನೆಗಳಿಲ್ಲ. ಆರೋಗ್ಯಕರವಾಗಿ ಚರ್ಚೆ ಆಗ್ತಾ ಇದೆ. ಇವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರು ಮೊದಲು BJPಯಲ್ಲಿದ್ದರು, ಈ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಅವ್ರ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ಅವ್ರ ಕಾಂಗ್ರೆಸ್ ನಾಯಕರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟು ಜನಪರವಾಗಿ ಅಂತೂ ಕೇಳ್ತಿದ್ದಾರೆ. ಜನರ ಪ್ರಶ್ನೆಗಳು ಕೂಡ ಸಹಜವಾಗಿ ಇದು ಕೂಡ ಮನಸ್ಸಲ್ಲಿತ್ತು. BY ರಾಘವೇಂದ್ರ ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಅವ್ರ ಉತ್ತರ ಏನಿದೆ ಅದು ಕೊಡ್ತಾ ಇದ್ದಾರೆ. ಅವ್ರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾವೇನೇನು ಮಾಡಿದ್ದೀವಿ, ನಮ್ಮ ಅವಧಿಯಲ್ಲಿ ಏನೇನಾಗಿದೆ, ನಾವೆಲ್ಲವೂ ಕೂಡ ಅಂಕಿಅಂಶಗಳನ್ನು ಕೊಡ್ತೀವಿ. ಹಾಗಾಗಿ ನಿಮ್ಮ ಕಡೆಯಿಂದ ಹೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ, ಅದನ್ನು ಕೇಳುವಂಥ ನೈತಿಕತೆ ಕೂಡ ನಿಮಗಿಲ್ಲ ಅಂತ ಕೌಂಟ್ರ್ ಕೊಟ್ಟಿದ್ದಾರೆ.